ಕರ್ನಾಟಕದ ಮಣ್ಣಿನ ಕತೆ ರತ್ನಾಪುರ. ಸದ್ಯ ಉತ್ತರ ಕರ್ನಾಟಕದ ಬಹಳಷ್ಟು ಪ್ರತಿಭೆಗಳು ಈಗಾಗಲೇ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಗಟ್ಟಿಯಾಗಿ ನಿಲ್ಲುವಂಥವರು ಸದ್ಯಕ್ಕೆ ಅನಿವಾರ್ಯತೆ ಇದೆ, ಅವಶ್ಯಕತೆ ಕೂಡ ಕನ್ನಡ ಚಿತ್ರರಂಗಕ್ಕೆ ಇರುವಂಥದ್ದು. ಈಗಾಗಲೇ ಶೆಟ್ರು ಹವಾ ನಡೀತಾ ಇದೆ. ಉತ್ತರ ಕರ್ನಾಟಕದ ಪ್ರತಿಭೆಗಳ ಹವಾ ಯಾವಾಗ ನಡೆಯುತ್ತೆ ಅನ್ನೋದನ್ನ ಸದ್ಯಕ್ಕೆ ನಮ್ಮೊಟ್ಟಿಗೆ ಇರುವಂತಹ ನಟ ಜೊತೆಗೆ ನಿರ್ದೇಶಕ ಆದಂತಹ ಹಾಲೇಶ್ ಅವರಿದ್ದಾರೆ. ರತ್ನಾಪುರ ಚಿತ್ರದ ನಟ ಹಾಗೂ ನಿರ್ದೇಶಕರು. ಹಾಲೇಶ್ ಅವರ ನಮಸ್ತೆ. ಮೂಲತಃ ಯಾವ ಊರಿನವ್ರು ನೀವು? ನಂದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಮೇಡಮ್. ನಾನು ಅಥಣಿಯಲ್ಲಿ ಒಂದು ಚಿಕ್ಕ ಹಳ್ಳಿ ಅವರ್ಕೋಡ್ ಅಂತೇಳಿ ಆ ಗ್ರಾಮದವನು. 12 ವರ್ಷದಿಂದ ಬೆಂಗಳೂರಲ್ಲೇ ಇದ್ದಿದ್ದು ನಾನು. 2012ರಿಂದ ಸಿನಿಮಾ ಹವ್ಯಾಸ ಜಾಸ್ತಿ ಆಗಿ ದರ್ಶನ್ ಅವ್ರ ಸಿನಿಮಾಗಳು ನೋಡಿಕೊಂಡು ಹೀರೋ ಆಗ್ಬೇಕಂತ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದೆ. ಸಿನಿಮಾ ಚಾನ್ಸ್ ಸಿಗದೆ ಇರೋದಕ್ಕೆ ನಾವೇ ಡೈರೆಕ್ಟ್ರಾಗಿ ನಾವೇ ಹೀರೋಗಳಾಗಿ ಇಳಿಬೇಕಾಗಿತ್ತು. ಸೊ ಹೀಗಾಗಿ ರತ್ನಾಪುರ ಸಿನಿಮಾನ ಎತ್ಕೊಂಡು ನಾವೇ ಇವಾಗ ಒಂದು ಉತ್ತಮವಾದ ಮಣ್ಣಿನ ಕಥೆನ ಮತ್ತು ನಮ್ಮ ಆಚಾರ ವಿಚಾರಗಳನ್ನ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಭಾಳ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಮೇಡಮ್. ಈಗ ನಿಮಗೂ ಹಾಗೂ ದರ್ಶನ್ ಸರ್ಗೂ ಒಂದು ಹೋಲಿಕೆ ಹೇಳ್ತೀನಿ. ಏನಂದರೆ ಲೈಟ್ ಮ್ಯಾನ್ ಆಗಿ ನೀವು ಕೆಲಸ ಶುರು ಮಾಡಿದ್ರಿ, ಅವರು ಕೂಡ ಲೈಟ್ ಮ್ಯಾನ್ ಆಗಿ ಸ್ಯಾಂಡಲ್ವುಡ್ನಲ್ಲಿ ಇದ್ದಂಥದ್ದು. ಅಂದರೆ ತಂದೆ ಎಷ್ಟೇ ಬೆಳೆದ್ರೂ ಸಹ ಅವರು ಕೂಡ ನಾನು ಕಲಾವಿದನಾಗಿ ನಾನು ಎಲ್ಲಿಂದ ಬರಬೇಕು, ಸ್ಕ್ರ್ಯಾಚಿಂದ ಬರಬೇಕಂತ ಆಸೆ ಇತ್ತು. ಬಟ್ ನೀವು ಕೂಡ ಸಾಕಷ್ಟು ಕಷ್ಟಪಟ್ಟು ಸಿನಿಮಾನ ಅರ್ಧಕ್ಕೆ ನಿಲ್ಲಿಸಿ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಬಿಟ್ಟು ಹೋಗೋ ಸಂದರ್ಭದಲ್ಲಿ ಮತ್ತೆ ಮಾಡ್ತೀನಿ ಅನ್ನೋಂಥ ಒಂದು ಹುಮ್ಮಸ್ ಬಂತು ನಿಮಗೆ. ಅದು ನಿಂತಿದ್ಯಾಕೆ ಸಿನಿಮಾ? ಅದೇ ಹೇಳ್ದನಲ್ಲ ಮೇಡಮ್, ನಂದು ಒಂದು ಗ್ರಾಮೀಣ ಆಪ್ರೇಟರಾಗಿ ಬಿಸ್ನೆಸ್ ಮಾಡ್ಕೊಂಡಿದ್ದೆ. ಲಾಕ್ಡೌನ್ ಆಗಿತ್ತು, ಊರಲ್ಲಿ ಫ್ಯಾಮಿಲಿ ನೋಡ್ಕೊಳ್ಳೋ ದೊಡ್ಡ ಕಷ್ಟ ಆಯಿತು. ಚಿಕ್ಕಪುಟ್ಟ ಜಮೀನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಸೊ ಫೈನಾನ್ಷಿಯಲಿ ಸ್ಟಕ್ ಆದಾಗ ಏನೋ ಒಂದು ಮಾಡೋಕ್ಕೆ ಹೋಗಿ ನಮ್ಮ ಹುಡುಗರೆಲ್ಲ ಸೇರಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ನಂದು ಬಿಸ್ನೆಸ್ ಲಾಸ್ ಆಯಿತು. ಲಾಸ್ ಆದಾಗ ನನಗೆ ಆರ್ಥಿಕವಾಗಿ ಮುಗ್ಗಟ್ಟು ಬಿದ್ದಾಗ ನಾನು ನಿಲ್ಲಿಸ್ಬೇಕಾದ ಸಂದರ್ಭ ಬಂತು. ಆವಾಗ ಎಲ್ಲರನ್ನೂ ಕೇಳ್ಕೊಂಡೆ ಬೇಡ್ಕೊಂಡೆ ಏನೋ ಒಂದಾಗಿ ಫೈನಲಿ ನಮ್ಮ ಸರ್ ಬಂದು ನಮ್ಗೆ ಹೆಲ್ಪ್ ಮಾಡಿ ಏನು ಬೇಕು ಅಂತೇಳಿ ಮುಂದಿಂದೆಲ್ಲ ಪ್ರೊಸೀಜರ್ ಮಾಡಿದ್ರು. ಇವಾಗ ಈ ಸ್ಟೇಜಿಗೆ ಬಂದಿದೆ ಮೇಡಮ್. ಈಗ ಲೈಟ್ ಮ್ಯಾನ್ ಅಂತ ಹೇಳಿದೆ, ದರ್ಶನ್ ಸರ್ ಯಾವ ರೀತಿ ಇನ್ಸ್ಪೈರ್ ಆಗ್ತಾರೆ ನಿಮಗೆ ಇಂಡಸ್ಟ್ರಿಗೆ ಬರೋಕ್ಕೆ? ಯಾಕಂದರೆ ನಿಜ ಹೇಳ್ಬೇಕಂದ್ರೆ ಮೇಡಮ್, 2012ರಲ್ಲಿ PUC ಸೈನ್ಸ್ ಓದುವಾಗ ನಾನು ರಜನಿಕಾಂತ್ ಅವ್ರ ರೋಬೋಟ್ ಸಿನಿಮಾನ 20 ಸರಿ ನೋಡಿದ್ದೀನಿ. ದಿನ ಹೋಗೋದು 2 ಸರಿ ಶೋ ನೋಡೋದು. ಅದಾದಮೇಲೆ ಆ ಟೈಮಲ್ಲೇ 2012-13ರಲ್ಲೇ ದರ್ಶನ್ ಅವರು ಸಾರಥಿ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ಎಷ್ಟು ಇಂಪ್ರೆಸ್ ಮಾಡ್ತು ಅಂದರೆ ನನಗೆ, ಹೆಂಗೆಲ್ಲ ಫೈಟ್ ಮಾಡ್ತಾರೆ ಇವರು, ಹೆಂಗೆಲ್ಲ ಇದು ಆ್ಯಕ್ಟಿಂಗ್ ಮಾಡ್ತಾರೆ, ಈ ಥರ ಮಾಸ್ ಡೈಲಾಗೆಲ್ಲ ಹೊಡಿತಾರೆ, ಯಾವ ರೀತಿ ಇದು ಅಂತ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಆ ಟೈಮಲ್ಲಿ ಸಿನಿಮಾದಲ್ಲಿ ಸೇರಬೇಕು, ಸಿನಿಮಾ ನಾನು ಹೀರೋ ಆಗಬೇಕು, ಡೈರೆಕ್ಟರ್ ಆಗಬೇಕು ಅಂತ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿಕೊಂಡೆ ಮೇಡಮ್. 2013 ಬ್ಯಾಚಿ ಇಲ್ಲೇ ಮಲ್ಲೇಶ್ವರಮಲ್ಲಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಬಂದು ಜಾಯ್ನ್ ಆದೆ. ಇಲ್ಲಿ ಬಂದು ಜಾಯ್ನಿಗೆ 1 ವರ್ಷ ಟ್ರೈನಿಂಗ್ ತೊಗೊಂಡಾದ್ಮೇಲೆ 108 ಕಡೆ ಅಲ್ಲದೆ ಜೂನಿಯರ್ ಆರ್ಟಿಸ್ಟ್ ಆದೆ, ಸೆಟ್ ಬಾಯ್ ಆದೆ, ಆರ್ಟ್ ಡೈರೆಕ್ಟರ್ ಆದೆ. ಆ ಟೈಮಲ್ಲಿ P. ಶೇಷಾದ್ರಿ ಅವರು ಅಸಿಸ್ಟೆಂಟಾಗಿ ಸೇರ್ಪಡೆ ಮಾಡಿಕೊಂಡ್ರು. ನಾಗತಳಿ ಚಂದ್ರಶೇಖರ್ ಅವರು ಕೂಡ ಅಸಿಸ್ಟೆಂಟಾಗಿ ಕರ್ಕೊಂಡ್ರು. ಹಿಂಗೆ ಮಾಡ್ಕೊಂಡು ಅದಾದಮೇಲೆ ಎಷ್ಟು ದಿನ ಅಂತ ಅಸಿಸ್ಟೆಂಟಾಗಿರೋದು, ಎಷ್ಟು ದಿನ ಅಂತ ಸೆಟ್ ಬಾಯ್ ಆಗಿರೋದು. ಅವಾಗ ಅವಕಾಶ ಸಿಗದೆ ಇದ್ದ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಲೈಟ್ ಮ್ಯಾನ್ ಕೆಲಸಕ್ಕೆ ಸೇರ್ಕೊಂಬಿಡೋಣ, ₹4 ಯೂನಿಟ್ ಪೇಮೆಂಟ್ ಆದರೂ ಬರ್ತದೆ, ಹೊಟ್ಟೆಗೆ ಜೀವನ ನಡೀತದೆ, ಸಿನಿಮಾದಲ್ಲಿ ಕಲಿಬೋದು ಅಂತ ನಾನು ವಿಚಾರ ಮಾಡಿದೆ. ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು ಒಂದು ಸೆಟ್ಟಿಗೆ ಹೋಗಿ ಏನೋ ಒಂದು ಕಲಿತ್ರೆ ಮಾತ್ರ ನನಗೆ ಐಡಿಯಾ ಬರ್ತದೆ, ಲೈಟ್ ಮ್ಯಾನ್ ಆಗಿಬಿಡೋಣ ಅಂತ 3 ವರ್ಷ ಕಂಟಿನ್ಯೂಸಲ್ಲಿ ಲೈಟ್ ಮ್ಯಾನ್ ಆಗಿ ಸಿನಿಮಾದಲ್ಲಿ ಒಂದು 25-30 ಸಿನಿಮಾ ಆಗಿರಬೇಕು. ಭಾಳ ಮಾಡಿದ್ದೀನಿ. ಭರ್ಜರಿ ಮಾಡಿದ್ದೀನಿ, ರಾಮಾಚಾರ ಮಾಡಿದ್ದೀನಿ, ಜಗ್ಗುದಾದ ಮಾಡಿದ್ದೀನಿ, ಸುದೀಪ್ ಅವ್ರ ಕಿಚ್ಚು ಸಿನಿಮಾ ಮಾಡಿದ್ದೀನಿ. ಎಲ್ಲ ಸ್ಟಾರ್ಗಳ ಜೊತೆ ಟೆಕ್ನಿಕಲಿ ಲೈಟ್ ಮ್ಯಾನ್ ಆಗಿ ಬಟ್ರ್ ಯೂನಿಟ್ ಇದೆಯಲ್ಲ ROU ಅಂತೇಳಿ, ಆ ಯೂನಿಟಲ್ಲಿ ಪರ್ಮನೆಂಟ್ ಮೆಂಬರ್ ನಾನು. 11 ಜನ ಲೈಟ್ ಮ್ಯಾನ್ ಮೆಂಬರ್ಗಳಲ್ಲಿ ನಾನು ಒಬ್ಬ. ರಾಗಿಣಿ ಮೇಡಮ್ಗೆಲ್ಲ ಗೊತ್ತು, ನಾನು 2 ಪಾರ್ ಲೈಟ್ನ ತಲೆ ಒಬ್ಬನೇ ಹೊತ್ಕೊಂಡು ಗಿಡ ಇರ್ತಿದ್ದೆ. ಸೊ ಆ ಥರ ಬೆಳ್ಕೊಂಡು ಬಂದಾದಮೇಲೆ ಲಾಕ್ಡೌನ್ ಬಿತ್ತಲ್ಲ, ಸೊ ಸೀದಾ ಊರಿಗೆ ಹೋಗ್ಬಿಟ್ವಿ ನಾವು. ವಾಪಸ್ ಬೆಂಗಳೂರಿಗೆ ಕಾಲಿಡಲಿಲ್ಲ. ಕರೋನಾ ಟೈಮಲ್ಲಿ ಮನೆಯವರು ಹೋಗೋಕ್ಕೆ ಬಿಡಲಿಲ್ಲ ನನ್ನ. ಈ ಪರಿಸ್ಥಿತಿ ಇರ್ಬೇಕಾದ್ರೆ ಅಲ್ಲೇ ಇದ್ಕೊಂಡು ಈ ಕನಸನ್ನ ನನಸು ಮಾಡಲೇಬೇಕು. ಲೈಟ್ ಮ್ಯಾನ್ ಆಗಿ ದುಡಿದಿದ್ದೀನಿ, ಸೆಟ್ ಬಾಯ್ ಆಗಿ ಮಾಡಿದ್ದೀನಿ, ಸಿನಿಮಾ ನಾಲೆಜ್ ಗೊತ್ತಿದೆ, ಸ್ಕ್ರಿಪ್ಟ್ ಬರೆಯೋದು ಗೊತ್ತಿದೆ. ಇಷ್ಟೆಲ್ಲ ಇಟ್ಕೊಂಡು ನಾನು ತಂಡ ಕಟ್ಕೊಂಡು ಏನೋ ಒಂದು ಮಾಡೋಣ ಅಂತ ಹೊಟ್ಟಾಗ ರತ್ನಾಪುರ ಕತೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಮೇಡಮ್. ಸೊ ಇನ್ನೇನು ಈ ವರ್ಷದಲ್ಲಿ ನೀವು ಸಿನಿಮಾ ನೋಡ್ತೀರಿ. ಇಷ್ಟ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ, ಹೊಸಬರ ಪ್ರಯತ್ನಕ್ಕೆ ಪ್ರೋತ್ಸಾಹ ಇರಲಿ. ಈಗ ಒಂದು ಕತೆ ಏನಂದರೆ, ಯಾವಾಗಲೂ ದೇವರ ಒಂದು ಹೆಸರು ಇರಬಹುದು, ದೇವರ ಒಂದು ಕಥಾಹಂದ್ರನ ನಾವು ಸಿನಿಮಾದಲ್ಲಿ ತೆಗೆದುಕೊಂಡಾಗ ಅದೇ ರೀತಿ ಆಚಾರ ವಿಚಾರ ಇರ್ಬೋದು, ಎಲ್ಲೂ ತುಂಬ ಬಹಳ ಸ್ಟ್ರಿಕ್ಟಾಗಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕಾಂತಾರ ಸಿನಿಮಾ ಇರಬಹುದು, ಎಷ್ಟು ಕಟ್ಟುನಿಟ್ಟಿಂದ ಮಾಡಿದ್ರು, ಏನೋ ಒಂದು ದೇವ್ರ ಸಿನಿಮಾ ಅಂತ ತೊಗೊಂಡ್ರೆ ಹಿಟ್ ಆಗುತ್ತೆ ಅನ್ನೋಂಥ ಒಂದು ಭರವಸೆ ಇರುತ್ತೆ. ನೀವು ಉತ್ತರ ಕರ್ನಾಟಕದ ಮೂಲತಃ ದೇವರ ಒಂದು ಆಚರಣೆ ತೊಗೊಂಡಿರುವಂಥದ್ದು ಯಾವ ರೀತಿ ಅಂತ? ಮೇಡಮ್, ನಾನು ಅದೇ ಹೇಳಿದ್ನಲ್ಲ, ಗ್ರಾಮೀಣ ಆಪ್ರೇಟರ್ಗೆ ಕೆಲಸ ಮಾಡ್ತಾಯಿದ್ದೆ. ನಾನು ಬೆಂಗಳೂರಿಂದ ಊರಿಗೆ ಹೋದಾಗ ನಾನು 2.5 ವರ್ಷ ಹೇರ್ಸ್ ಕಟ್ ಮಾಡಿರಲಿಲ್ಲ. ಹಿಂಗೆ ಜಡೆ ಕಟ್ಕೊಂಡು ತಿರುಗ್ತಿದ್ದೆ. ನನ್ನ ಹಳೆ ಫೋಟೋಸ್ ಎಲ್ಲ ಇದೆ ನೋಡ್ಬೇಕಾರೆ. ಆವಾಗ ನನಗೆ ಗೊತ್ತಿರಲಿಲ್ಲ ಅದು ಮೂಲ ಎಲ್ಲಿಂದ ಬಂತು, ಯಾಕೆ ಬಂತು ಅಂತೇಳಿ. ನಮ್ಮ ಅಪ್ಪ ಪೂಜಾರಿ, ಫುಲ್ ಆಫ್ ಜಡೆ. ಅದು ನನಗೆ ಅಳವಡಿಕೆ ಆಗ್ತಾಯಿತ್ತು. ಅಂದರೆ ಈಗ ನಮ್ಮ ದೇವರು ಈ ಮನೆತನದ ಸಂಸ್ಕೃತಿ ಇದೆಯಲ್ಲ, ಇದನ್ನು ಫಾಲೋ ಮಾಡ್ತಕ್ಕಂಥ ಪರಿಸ್ಥಿತಿ ನನಗೆ ಬಂತು.
ಸೊ ಅದೇ ಹೇರ್ ಸ್ಟೈಲ್ ಮೇಂಟೈನ್ ಮಾಡ್ಕೊಂಡು ಹೋದಾಗ ಜನ ಆಡ್ಕೊಳ್ಳೋರು. ಬಟ್ ನಾನು ಅದನ್ನ ಏನು ಮಾಡಿದೆ ಅಂದರೆ, ಈ ಆಚಾರ ಇದನ್ನು ಬಿಟ್ಟಿರೋದು ನಾನು ಆ ಥರ ಕಾಣ್ತಾ ಇದ್ದೀನಿ, ಆ ಮಾಳಿಂಗರನ ಅವತಾರದಲ್ಲಿ ನಾನು ಕಾಣಿಸ್ಕೊಂಡ್ರೆ ಸಿನಿಮಾಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಸ್ ಇಟ್ ಇಸ್ ಆ ಕಥೆನೇ ಇಟ್ಕೊಂಡೆ. 2.5 ವರ್ಷ ಹೇರ್ಸ್ ಬಿಟ್ಟು, ನಾನ್ ವೆಜ್ ಬಿಟ್ಟು, ಚಪ್ಪಲ್ ಹಾಕೋದು ಬಿಟ್ಟು, 5 ಗಂಟೆ ಆದಮೇಲೆ ಉಗುಳು ನುಂಗೋದು ಬಿಟ್ಟು, ಪ್ರತಿದಿನ ಸ್ನಾನ ಮಾಡಿ 3 ಗಂಟೆಗೆ ಎದ್ದು, ಈ ಥರ ಎಲ್ಲ ಆಚಾರ ಏನಿದೆ ಎಲ್ಲವನ್ನು ಪಾಲಿಸಿದೆ. ಅದಕ್ಕೆ ಮೂಲ ಗುರು ನನ್ನ ತಂದೆ. ಅವ್ರು ಮಾಡಿದ್ದನ್ನು ನಾನು ಇವತ್ತಿಗೂ ಮಾಡ್ಕೊಂಡು ಬರ್ತಾ ಇದ್ದೀನಿ, ಪ್ರೆಸೆಂಟ್ಲಿ ಹಂಗೆ ಇದ್ದೀನಿ. ಸೊ ಈಗ ಹೋಗ್ಬೇಕಾದ್ರೆ ಈ ಸಿನಿಮಾನ ಅದೇ ಗ್ಯಾಪಲ್ಲಿ ಮುಗಿಸ್ಬಿಟ್ಟೆ. ಸೊ ಅಲ್ಲಿಗೆ 2.5 ವರ್ಷ ಟೈಮ್ ತೊಗೊಂತು. ಆವಾಗ ಸಿನಿಮಾ ಒಂದು ಫೈನಲ್ ಸ್ಟೇಜಿಗೆ ಬಂತು. ಅದಾದಮೇಲೆ ಮಾಮೂಲಿ ರವಿ ಪೂಜಾರಿ ಅವ್ರು ಬಂದರು, ಅವ್ರ ಎಪಿಸೋಡ್ ಎಲ್ಲ ತೊಗೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿಬಿಟ್ಟೆ ಮೇಡಮ್. ಈಗ ಸಾಹಿತ್ಯ ಎಲ್ಲ ಬರೆದ್ರು, ಯಾಕಂದರೆ ಸಾಹಿತ್ಯ ಇರ್ಬೋದು, ಸಿನಿಮಾದ ಒಂದು ಮ್ಯೂಸಿಕ್ ಇರ್ಬೋದು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹಾಡು ಇಷ್ಟ ಆಗುತ್ತೆ ಅಂತ ನಾವು ಮುಂಚೆನೇ ಬರೆಯುವಾಗಲೇ ಅಂದ್ಕೊಂಡಿದ್ವಿ. ಹಾಡು ಬರೆಯೋದಕ್ಕೆ ಇನ್ಸ್ಪಿರೇಷನು ನಮ್ಮ ನಾರ್ತ್ ಕರ್ನಾಟಕದ ಕೆಲವೊಂದು ಕಲ್ಚರು. ಆ ದೇವರ ಬಂದಾನಿಗೆ ಅನ್ನೋ ಸಾಂಗ್ ಇದೆಯಲ್ಲ ಮೇಡಮ್, ಅದು ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ಜಾತ್ರಾ ಮಹೋತ್ಸವಗಳಲ್ಲಿ ಡೊಳ್ಳಿನ ಪದ ಅಂತ ಹಾಡ್ತೀವಿ. ಆ ಹಾಡುವಾಗ ಒಂದು ಮಾರ್ಗದ ರೀತಿಯಲ್ಲಿ ಬಳಸ್ತಾರೆ. ದೇವರ ಬಂದಾನಿಗೆ, ಸ್ವಾಮಿ ನಮ್ಮ ದೇವರ ಬಂದಾನಿಗೆ ಅಂದರೆ ದೇವ್ರು ಹೆಂಗೆ ಬಂದರು ಅನ್ನೋ ಜರ್ನಿ ಇದೆಯಲ್ಲ, ತ್ರೇತಾಯುಗದಿಂದ ಈ ಪ್ರೆಸೆಂಟ್ ಕಲಿಯುಗದಲ್ಲಿ ನಡೆದಿರ್ತಕ್ಕಂಥದ್ದು ಹೆಂಗಿದೆಯಲ್ಲ, ಅದನ್ನು ಒಂದು ಸಾರಾಂಶದಲ್ಲಿ ಹೇಳ್ತಾರೆ. ಪದ್ಯ ರೂಪದಲ್ಲಿ, ಗದ್ಯ ರೂಪದಲ್ಲಿ ಮಾತಾಡ್ತಾರೆ. ಅದು ಜಸ್ಟ್ ಆ ಥೀಮ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆ ನಾನು ನಮ್ಮ ದೇವ್ರ ಬಗ್ಗೆ ಏನೋ ಒಂದು ಮಾಡಬೇಕು, ಈ ಥರ ನನಗೆ ಥೀಮ್ ಬೇಕು ಅಂತ ಹೇಳಿದೆ. ಅವಾಗ ಏನು ಮಾಡಿದ್ರು ಅವರು, ಆಯಿತು ಸರ್ ಮಾಡಿಕೊಡ್ತೀನಿ ಅಂತ ಇಮಿಡಿಯೇಟ್ ನನಗೆ ಸಾಯಂಕಾಲ ಅಷ್ಟೊತ್ತಿಗೆ ಕಳಿಸಿದ್ರು. 1.5 ನಿಮಿಷ ಕಳಿಸಿದ್ರು. ನನಗೆ ಸರ್ಪ್ರೈಸ್ ಆಗೋಗ್ಬಿಡ್ತು. ನಾನು ಲಿರಿಕ್ಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಅವರೇ ಮಾಡಿದ್ದದು ಆ್ಯಕ್ಚುಲಿ. ಅದು ಮಾಡಿ ಕಳ್ಸಿದ ಮೇಲೆ ಇದೆಲ್ಲಿ ಹುಡುಕಿದ್ರಿ ಅಂತಂದೆ. ಆ ಹುಲ್ಜಂತಿ ಮಾಳಿಂಗರ ಅಂತ ಬಂಡರದೆಲ್ಲ ಉತ್ಸವ ನೋಡಿದೆ, ಇಂಪ್ರೆಸ್ ಆಯಿತು, ತೊಗೊಂಡೆ ಅಂತಂದು. ಸೊ ಅದಾದಮೇಲೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಮಿಕ್ಕಿದ ಲಿರಿಕ್ಸ್ ಎಲ್ಲ ಬರೆದ್ಬಿಟ್ಟೆ ನಾನು. ಅಂದರೆ ನಾನು 8th ಸ್ಟ್ಯಾಂಡರ್ಡಿಂದ 10th ನಾನು ಏನು ಮಾಡಿದ್ದೆ, ಡೊಳ್ಳಿನ ಪದ ಹಾಡ್ಕೊಂಡು ತಿರುಗ್ತಿದ್ದೆ ಊರಲ್ಲಿ. ಸೊ ಈ ಥರ ಇರಬೇಕಾದ್ರೆ ಆ ಹಾಡನ್ನ ಆ್ಯಸ್ ಯೂಸ್ವಲ್ ಯೂಸ್ ಮಾಡಿದ್ದೀವಿ. ಅದು ನಮ್ಮ ಸಾಹಿತ್ಯ ಅನ್ನೋದಕ್ಕಿಂತ ನಮ್ಮ ಮಣ್ಣಿನ ಜಾನಪದ ಕಾಲದಿಂದ ಬಂದಿರೋ ಡೊಳ್ಳಿನ ಸಾಹಿತ್ಯ ಅದು. ಅದನ್ನು ಹಂಗೆ ಯೂಸ್ ಮಾಡಿದ್ದೀವಿ. ಅದು ಆ್ಯಸ್ ಯೂಸ್ವಲ್ ನಮ್ಮ ಜನಗಳಿಗೆ ಭಾಳ ಹತ್ತಿರವಾದದ್ದು. ಅದು ಹೆಚ್ಚು ಕಡಿಮೆ ಒಂದು 2 ಲಕ್ಷವರೆಗೂ ಓಡಿದೆ. ಅದು ರೀಲ್ಸ್ ಎಲ್ಲ ತುಂಬ ಓಡ್ತಾ ಇರ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಅದು ದೇವಸ್ಥಾನದಲ್ಲಿ ಪ್ಲೇ ಮಾಡ್ತಾರೆ ಅದನ್ನು. ಅಂದರೆ ಆ ಡೊಳ್ಳಿನ ಪದ ಹಾಡೋದಕ್ಕೂ ಈಗ ಸಿನಿಮಾ ರೇಂಜಲ್ಲಿ ಅದನ್ನು ಮತ್ತಷ್ಟು ಮೆರುಗುಗೊಳಿಸೋದು ಇದೆಯಲ್ಲ, ಅದು ಪ್ಲಸ್ ಆಗಿದೆ ಆ ಸಾಂಗ್. ಇನ್ನೊಂದು, ನೀವು ಲೈಟ್ ಮ್ಯಾನ್ ಆಗಿದ್ದೀರಾ, ಆದರೆ ಸಿನಿಮಾದಲ್ಲಿ ಲೈಟ್ ಯೂಸ್ ಮಾಡಿಲ್ಲ, ಲೋ ಲೈಟಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ರಿ ನೀವು. ಅಂದರೆ ಬಜೆಟ್ ವಿಚಾರವಾಗಿ ಹಾಗೆ ಮಾಡಿದ ಅಥವಾ ಕತೆಗೆ ಹಾಗೆ ಬೇಕಿತ್ತ? 100% ನಾನು ಬಜೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಮೇಡಮ್. ನನಗೆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡುವಾಗ ಬಾಂಬೆಲಿ ಒಂದು 1000 ಲೈಟು, ನಾನೇ ಒಬ್ಬನೇ ಒಂದು 80ರಿಂದ 90 ಲೈಟಿಂಗ್ ಮೇಲೆ ಹಾಕೋನು, ಹೋಗಿ ಕೂತ್ಬಿಡೋನು ಅಲ್ಲಿ. ಸುಮ್ಮನೆ ಆನ್ ಆಫ್ ಅಂದರೆ ಆನ್ ಮಾಡೋದು ಅಷ್ಟೇ ನನ್ನ ಕೆಲಸ. ಬಟ್ ಆ ಲೈಟ್ ಎದಕ್ಕೂ ಯೂಸ್ ಆಗ್ತಿರಲಿಲ್ಲ ಮೇಡಮ್. ಸೊ ಅದನ್ನೆಲ್ಲ ತಿಳ್ಕೊಂಡಾಗ ನನಗನ್ಸಿದ್ದು, ಇದು ಒಂದು 200 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ, ನನಗೆ ಲೈಟ್ ಅವಶ್ಯಕತೆ ಇಲ್ಲ, ಇಷ್ಟೆಲ್ಲ ಲೈಟ್ ಹಚ್ಚಿದ್ದೀನಿ, ನನಗೆ ಇದರಿಂದ ಅವಶ್ಯಕತೆ ಇಲ್ಲ. ಕತೆ ಡಿಮ್ಯಾಂಡ್ ಮಾಡ್ತಾ ಇತ್ತು, ರಾತ್ರಿಗಳನ್ನು ತೋರಿಸ್ಬೇಕಾಗಿತ್ತು. ಅಂದರೆ ರಾತ್ರಿಗಳ ಬಲಿ ಕೊಡೋ ಪದ್ಧತಿ ಆಗಿರ್ಬೋದು, ನಿಧಿಯಾಗಿ ಪದ್ಧತಿ ಆಗಿರ್ಬೋದು, ಕೆಲವೊಂದು ಘಟನೆಗಳು ನಡೆಯೋದ ರಾತ್ರಿ ಹೊತ್ತಲ್ಲಿ. ಅದನ್ನು ರತ್ನಾಪುರದ ರಾತ್ರಿಗಳು ಅನ್ನೋ ಥರ ಅದನ್ನು ತೋರಿಸ್ಕೊಂಡು ಹೋಗಬೇಕಾಗಿತ್ತು. ಹಂಗಾಗಿ ನನಗೆ ನ್ಯಾಚುರಲ್ ಲೈಟ್ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಏನು ಮಾಡಿದೆ, ಲಾಟನ್ನು ತರಿಸೋಣ, ಡ್ಯೂಟಿಗೆ ಹಚ್ಚೋಣ, ಈ ಥರ ಏನು ಬೇಕು ಈ ಥರ ಬೆಳಕಲ್ಲಿ ಹೊಡೆಯೋಣ ಅಂತ. ಆಮೇಲೆ ಆ ವಾಮ್ ಲೈಟ್ ಅನ್ನೋದು ಇದೆಯಲ್ಲ, ಅದ್ರ ಮುಂದೆ ಯಾವ ಲೈಟು ಗ್ರೇಟ್ ಅಲ್ಲ ಮೇಡಮ್. ನನ್ನ ತಿಳಿದ ಮಟ್ಟಿಗೆ ಬೆಂಕಿ ಇಸ್ ದ ಪವರ್. ಅದಕ್ಕೆ ಅಗ್ನಿದೇವ ಅನ್ನೋದು. ಎಲ್ಲರನ್ನೂ ದೇವ್ರನ್ನ ತೊಗೊಂಡ್ಬಿಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಪ್ರಕೃತಿಯಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ಆ್ಯಸ್ ಯೂಸ್ವಲ್ ಯೂಸ್ ಮಾಡಿದ್ದೀನಿ. ಫಾರೆಸ್ಟು, ಬೆಂಕಿ, ನೀರು, ಗಾಳಿ, ಈ ಥರ ಎಲ್ಲವನ್ನು ಸರಿಯಾಗಿ ಯೂಸ್ ಮಾಡಿದ್ದೀನಿ. ಹಾಗಾಗಿ ಆ ಜನಗಳು ಆ ಕಾಲದಾಗ ಹಿಂಗೆ ಬದುಕ್ತಿದ್ರು ಅಂತ ತೋರಿಸೋದೇ ಒಂದು ರತ್ನಾಪುರದ ಕತೆ. ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ಸಿನಿಮಾಗಳಲ್ಲಿ ನೀವು ಟೆಕ್ನಿಷಿಯನಾಗಿ ಕೆಲಸ ಮಾಡಿದ್ದೀರಾ. ಈಗ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಯಾರ್ಯಾರು ಸಪೋರ್ಟ್ ಇದೆ, ಯಾರು ಏನು ಹೇಳಿದ್ರು? ನಾನು ಇನ್ನೂ ಯಾರಿಗೂ ಮೀಟ್ ಮಾಡಿಲ್ಲ. ಆ್ಯಕ್ಚುಲಿ 2013 ನಮ್ಮ ರಕ್ಷಿತ್ ಶೆಟ್ಟಿ ಅವ್ರಿಗೆ, ರಿಷಬ್ ಶೆಟ್ಟಿ ಅವ್ರಿಗೆ ಕನೆಕ್ಟಲ್ಲಿದ್ದೆ. ಬಾಂಬೆಗೆ ಹೋದ್ಮೇಲೆ ಕನೆಕ್ಟ್ ತಪ್ಪಿತು. ರೀಸೆಂಟಾಗಿ ನವೀನ್ ಶಂಕರ್ ಸರ್ಗೆ ಭೇಟಿಯಾಗಿದ್ದೆ. ಚೆನ್ನಾಗಿ ಮಾಡಿದ್ದೀರಾ, ನಮ್ಮ ಉತ್ತರ ಕನ್ನಡ ಭಾಗದಿಂದ ಯಾರೂ ಬರ್ತಾಯಿಲ್ಲ, ಒಳ್ಳೊಳ್ಳೆ ಪ್ರಯತ್ನ ಮಾಡಿರಿ, ಇನ್ನೂ ಹೆಚ್ಚು ಟೆಕ್ನಾಲಜಿ ಕಲ್ತ್ಕೋರಿ, ಇನ್ನೂ ಇದಕ್ಕಿಂತ ಏನಾರು ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡಿರಿ, ಟೀಮ್ ಕಟ್ಕೊಂಡು ಮಿಸ್ ಮಾಡದೆ ಇದು ಮಾಡಿರಿ ಅಂತ ಸಪೋರ್ಟ್ ಮಾಡಿದ್ರು ಮೇಡಮ್. ದರ್ಶನ್ ಸರ್ ಒಂದಷ್ಟು ಏನಾದರೂ ನೆನಪುಗಳಿದೆಯಾ ದರ್ಶನ್ ಸರ್ ಜೊತೆಗೆ ಮಾತಾಡಿದ್ದೀರಾ ಅಥವಾ ಬರೀ ದೂರದಿಂದ ನೋಡಿ ಅವರ ಕೆಲಸಗಳನ್ನು ನೋಡಿದ್ದೀರಾ? ಅವ್ರ ಜೊತೆ ನಾನು ಜಗ್ಗುದಾದ ಸೆಟ್ಟಲ್ಲಿ ಒಂದು ಇನ್ಸಿಡೆಂಟ್ ಹೆಂಗಿದ್ರೆ, ಹಿಂಗೆ ಪಕ್ಕದಲ್ಲಿ ಕೂತಿದ್ದೀವಿ, ದರ್ಶನ್ ಸರ್ ಬಂದು ಹಿಂಗೆ ಕೂತಿದ್ರು. ನಾನು ಲೈಟ್ ಮ್ಯಾನ್ ಅಲ್ವಾ, ದರ್ಶನ್ ಸರ್ ಯಾವಾಗಪ್ಪ ಬರ್ತಾರೆ, ಬೇಗ ಲೈಟ್ ಆನ್ ಮಾಡಬೇಕು, ಇಲ್ಲ ಊಟಕ್ಕೆ ಹೋಗ್ಬೇಕು ಅಂತ ಈ ಥರ ಮಾತಾಡ್ಕೋತಿದ್ವಿ ನಾವು. ತಪ್ಪು ಭಾವಿಸ್ಬೇಡಿ, ಹಂಗಿತ್ತು ಪರಿಸ್ಥಿತಿ. ಸೊ ಅವಾಗ ಪಕ್ಕದಲ್ಲೇ ಕೂತಿರೋರು ಹಿಂಗೆ ಒಂದು ಸರಿ ನೋಡಿದ್ರು, ಅಣ್ಣ ಅಂತ ಅಷ್ಟೇ ಬಿಟ್ಟು, ಅದೇ ಒಂದು ಇನ್ಸಿಡೆಂಟು. ಅವ್ರ ಮುಂದೆನೇ ಹಂಗೆ ಮಾತಾಡಿದ್ದು. ಅದು ಬಿಟ್ಟರೆ ನಾನು ಇದು ಮಾಡಿಲ್ಲ. ನಂದು ಡಬ್ಬಿಂಗ್ ಟೈಮಲ್ಲಿ ಅವ್ರದ್ದು ಇದೆಲ್ಲ ಸ್ವಲ್ಪ ಇನ್ಸಿಡೆಂಟ್ ಆಗಿ ಇದು ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಾವೆಲ್ಲೂ ಹೋಗಿಲ್ಲ, ಮೀಟು ಮಾಡಿಲ್ಲ ಮೇಡಮ್.
ಪ್ಲಾನ್ ಎಲ್ಲ ಹೇಗೆ ನಡೀತಿದೆ, ಯಾವಾಗ? ರಿಲೀಸ್ ಅದೇ ಈ ಮಂತ್ ಎಂಡ್ ಅಷ್ಟೊತ್ತಿಗೆ ಪ್ಲ್ಯಾನ್ ಮಾಡ್ತೀವಿ ಮೇಡಮ್. ಬಜೆಟ್ ಎಷ್ಟು ಹಾಕಿದ್ದೀರಾ ಅಂದಾಜು? ಅಂದಾಜು ಏನು ಬಜೆಟ್ ಒಂದು ರೇಂಜಿಗೆ ತುಂಬ ಮಾಡಿದ್ದೀವಿ. ಅದು ನಿಮ್ಗೆ ನಾಳೆ ಗೊತ್ತಾಗುತ್ತೆ. ನೀವು ಈಗ ಸೂಪ್ರಮ್ ಸೋ ಅಂದ್ರಲ್ಲ, ಅದೇ ಥರ ಅಂದ್ಕೊಳ್ಳಿ. ಓಕೆ, ವೆರಿ ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ, ಆದಷ್ಟು ಬೇಗ ರಿಲೀಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ನಟ ಹಾಗೂ ನಿರ್ದೇಶಕ ಹಾಲೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.